ಚಿತ್ರದ ಕಥೆಯ ಆರಂಭದಲ್ಲಿ ನಮಗೆ ವಿಡಿಯೋ ಕ್ಲಿಪ್ ಅನ್ನು ತೋರಿಸಲಾಗುತ್ತದೆ. ಇದರಲ್ಲಿ ಒಂದು ಕುಟುಂಬ ಸಮುದ್ರದ ಬಳಿ ಮೋಜು ಮಾಡುತ್ತಿತ್ತು. ನಂತರ ಮುಂದಿನ ದೃಶ್ಯದಲ್ಲಿ ನಾವು 4 ಸ್ನೇಹಿತರನ್ನು ನೋಡುತ್ತೇವೆ. ರಜೆಗೆ ಎಲ್ಲೋ ಹೋಗುತ್ತಿದ್ದವರು. ಇದರಲ್ಲಿ 2 ಸಹೋದರರು ಮತ್ತು ಅವರ ಸ್ನೇಹಿತರು ಅವರೊಂದಿಗೆ ಇದ್ದರು. ಅವರು ಹೆದ್ದಾರಿಯಲ್ಲಿ ಹೋಗುತ್ತಿದ್ದಾಗ ಅವರು ದಾರಿಯಲ್ಲಿ ನಿಂತಿರುವ ಕಾರನ್ನು ನೋಡುತ್ತಾರೆ. ರಸ್ತೆಯ ಮಧ್ಯದಲ್ಲಿಯೇ ಇತ್ತು. ಚಾಲಕ, ಅವರ ಹೆಸರು ಬ್ರಿಯಾನ್, ಕಾರನ್ನು ನಿಲ್ಲಿಸಬೇಕಾಯಿತು. ಕಾರಿನ ಹೊರಗೆ ಒಬ್ಬ ವ್ಯಕ್ತಿ ನಿಂತಿದ್ದ. ಯಾರೂ ಸಹಾಯ ಕೇಳುತ್ತಿದ್ದರು. ಆ ಮನುಷ್ಯನು ಅವನ ಬಳಿಗೆ ಬರುತ್ತಾನೆ. ಹೇಳುತ್ತಾರೆ, ದಯವಿಟ್ಟು ನೀವು ನನಗೆ ಸಹಾಯ ಮಾಡಿ. ಆದರೆ ಬ್ರಿಯಾನ್ ಅವನನ್ನು ನಿರಾಕರಿಸುತ್ತಾನೆ ಮತ್ತು ಅಲ್ಲಿಂದ ಓಡಿಸುತ್ತದೆ. ಆದರೆ ಹೊರಗೆ ನಿಂತಿರುವ ವ್ಯಕ್ತಿ ಇನ್ನೂ ಒಪ್ಪುವುದಿಲ್ಲ. ಅವನು ಇನ್ನೊಂದು ಕಾರಿನೊಂದಿಗೆ ತನ್ನ ಕಾರಿಗೆ ಬರುತ್ತಿದ್ದನು. ಆ ಮನುಷ್ಯನು ಇದನ್ನು ಮಾಡುತ್ತಿದ್ದಾಗ ಎಲ್ಲರೂ ಅವನನ್ನು ನೋಡುತ್ತಾರೆ ಮತ್ತು ಅನುಭವಿಸುತ್ತಾರೆ, ಬಹುಶಃ ಏನಾದರೂ ತಪ್ಪಾಗಿದೆ ಎಂದು. ನಂತರ ಅವರು ಮನುಷ್ಯನ ಕಾರನ್ನು ನೋಡುತ್ತಾರೆ. ಅದರಲ್ಲಿ ಪುಟ್ಟ ಹುಡುಗಿ ಕುಳಿತಿದ್ದಳು. ಆ ಹುಡುಗಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದಳು ಮತ್ತು ಅದರ ಮೇಲೆ ರಕ್ತವಿತ್ತು. ಇದನ್ನು ನೋಡಿ 4 ಹೆದರುತ್ತಾರೆ. ಬ್ರಿಯಾನ್ ತನ್ನ ಕಾರನ್ನು ಬದಿಯಿಂದ ತೆಗೆಯುತ್ತಾನೆ ಮತ್ತು ಅಲ್ಲಿಂದ ಹೊರಡುತ್ತಾನೆ. ಮತ್ತು ಇಲ್ಲಿ ನಾವು ಕಂಡುಕೊಳ್ಳುತ್ತೇವೆ, ಆ ವ್ಯಕ್ತಿಯ ಮಗಳು ಅದೇ ವೈರಸ್ಗೆ ಬಲಿಯಾಗಿದ್ದಾಳೆ. ಪ್ರಪಂಚದಾದ್ಯಂತ ನಿಧಾನವಾಗಿ ಹರಡುತ್ತಿತ್ತು. ಅದೊಂದು ಅಪಾಯಕಾರಿ ವೈರಸ್ ಆಗಿತ್ತು. ಅದರಲ್ಲಿ ಯಾರೇ ಸಿಕ್ಕಿಬಿದ್ದರೂ ಅವನು ಕೆಲವು ಗಂಟೆಗಳ ಕಾಲ ಅತಿಥಿಯಾಗಿರುತ್ತಾನೆ. ಅಂದರೆ ಆ ವ್ಯಕ್ತಿಯು ಸ್ವಲ್ಪ ಸಮಯದ ನಂತರ ಸಾಯುತ್ತಾನೆ. ಮತ್ತು ಇಲ್ಲಿಯವರೆಗೆ ಈ ವೈರಸ್ಗೆ ಯಾವುದೇ ಲಸಿಕೆ ತಯಾರಿಸಲಾಗಿಲ್ಲ. ಅಲ್ಲಿ ನಾವು ನೋಡುತ್ತೇವೆ, ಬ್ರಿಯಾನ್ ಮತ್ತು ಅವನ ಸ್ನೇಹಿತರು ಕಾರನ್ನು ಬದಿಯಿಂದ ತೆಗೆದುಕೊಳ್ಳುತ್ತಿದ್ದಾಗ ಕಾರಿನ ಪೆಟ್ರೋಲ್ ಪೈಪ್ ಒಡೆದಿದೆ ಮತ್ತು ಎಲ್ಲಾ ಪೆಟ್ರೋಲ್ ಹೊರಬರಲು ಪ್ರಾರಂಭಿಸುತ್ತದೆ. ಈಗ ಪೆಟ್ರೋಲ್ ಇಲ್ಲದ ಕಾರಣ ಅವರ ಕಾರು ದೂರದಲ್ಲಿ ನಿಲ್ಲುತ್ತದೆ. ಬ್ರಿಯಾನ್ ಮತ್ತು ಅವನ ಸ್ನೇಹಿತರೆಲ್ಲರೂ ಹೆದ್ದಾರಿಯಲ್ಲಿದ್ದರು. ಅಲ್ಲಿ ಯಾರೂ ದೂರದಲ್ಲಿ ಕಾಣುತ್ತಿರಲಿಲ್ಲ. ಅವರಿಗೆ ಒಂದೇ ಒಂದು ಆಯ್ಕೆ ಇತ್ತು. ಅವರು ಅದೇ ಮನುಷ್ಯನ ಬಳಿಗೆ ಹಿಂತಿರುಗಬೇಕು. ಮೊದಲು ಅವರಿಂದ ಸಹಾಯ ಕೇಳುತ್ತಿದ್ದ, ಏಕೆಂದರೆ ಅವರ ಹೊರತು ಬೇರೆ ಯಾರೂ ಅವರಿಗೆ ಸಹಾಯ ಮಾಡಲಾರರು. ಅವರೆಲ್ಲರೂ ಅದೇ ರೀತಿ ಮಾಡುತ್ತಾರೆ. ಅವರು ತಮ್ಮ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಆ ಮನುಷ್ಯನ ಬಳಿಗೆ ಹಿಂತಿರುಗಿ. ಬ್ರಿಯಾನ್ ಕೂಡ ಗನ್ ಹೊಂದಿದ್ದ. ಸ್ವಲ್ಪ ಮುಂದೆ ನಡೆದ ನಂತರ ಅವರು ಆ ಮನುಷ್ಯನನ್ನು ತಲುಪಿದರು. ಬ್ರಿಯಾನ್ ಹೋಗಿ ಅವನಿಗೆ ಹೇಳುತ್ತಾನೆ, ನಮಗೆ ನಿಮ್ಮ ಕಾರು ಬೇಕು ಎಂದು. ಆದರೆ ಆ ಮನುಷ್ಯ ಹೇಳುತ್ತಾನೆ, ಸರಿ, ನಾನು ನಿಮಗೆ ನನ್ನ ಕಾರನ್ನು ಕೊಡುತ್ತೇನೆ, ಆದರೆ ನೀವು ಮೊದಲು ನನ್ನ ಷರತ್ತನ್ನು ಒಪ್ಪಿಕೊಳ್ಳಬೇಕು. ಆ ಮನುಷ್ಯನು ಅವನಿಗೆ ಹೇಳುತ್ತಾನೆ, ಹತ್ತಿರದ ನಗರದಲ್ಲಿ ಆಸ್ಪತ್ರೆ ಇದೆ. ಅಲ್ಲಿ ವೈದ್ಯರು ಈ ವೈರಸ್ಗೆ ಲಸಿಕೆಯನ್ನು ತಯಾರಿಸಿದ್ದಾರೆ. ನೀನು ನನ್ನನ್ನು ಮತ್ತು ನನ್ನ ಮಗಳನ್ನು ಅಲ್ಲೇ ಬಿಟ್ಟುಬಿಡು. ನಂತರ ನೀವು ನನ್ನ ಕಾರನ್ನು ತೆಗೆದುಕೊಳ್ಳಬಹುದು. ಇದನ್ನು ಕೇಳಿದ ಬ್ರಿಯಾನ್ ಹೇಳುತ್ತಾನೆ, ನಿನಗೆ ಹುಚ್ಚು ಹಿಡಿದಿದೆಯೇ? ಈ ವೈರಸ್ಗೆ ಇನ್ನೂ ಯಾವುದೇ ಔಷಧವನ್ನು ತಯಾರಿಸಲಾಗಿಲ್ಲ. ಆದರೆ ಇದರ ಮೇಲೆ ಆ ಮನುಷ್ಯನು ಅವನಿಗೆ ಯಾವುದೇ ಉತ್ತರವನ್ನು ನೀಡುವುದಿಲ್ಲ. ಅವರೆಲ್ಲರೂ ಆ ಮನುಷ್ಯನನ್ನು ಒಪ್ಪುತ್ತಾರೆ. ಕಾರಿನ ಹಿಂಭಾಗದಲ್ಲಿ ಅವರು ಆ ವ್ಯಕ್ತಿ ಮತ್ತು ಅವನ ಮಗಳನ್ನು ಕುಳಿತುಕೊಳ್ಳುತ್ತಾರೆ ಮತ್ತು ಆ ಭಾಗವನ್ನು ಪ್ಲಾಸ್ಟಿಕ್ನಿಂದ ಚೆನ್ನಾಗಿ ಮುಚ್ಚಿ. ಇದರಿಂದ ಈ ಜನರಿಗೆ ಈ ವೈರಸ್ ಬರುವುದಿಲ್ಲ. ನಂತರ ಅವರು ಕಾರನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಅದರಲ್ಲಿ ಕುಳಿತು ಹೊರಡುತ್ತಾರೆ. ದೂರದಲ್ಲಿ ಅವರು ಕಾರನ್ನು ನೋಡುತ್ತಾರೆ. ಬ್ರಿಯಾನ್ ಮತ್ತು ಅವನ ಸಹೋದರ ಆ ಕಾರಿನ ಪೆಟ್ರೋಲ್ ಪಡೆಯಲು ಹೋಗಿ. ಇದರಿಂದ ಅವರು ದಾರಿಯಲ್ಲಿ ಅವರಿಗೆ ಸಹಾಯ ಮಾಡಬಹುದು. ಬ್ರಿಯಾನ್ನ ಸಹೋದರ ಆ ಕಾರಿನ ಬಾಗಿಲು ತೆರೆದಾಗ ಅವನು ಹೆದರುತ್ತಾನೆ, ಏಕೆಂದರೆ ಆ ಕಾರಿನಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ತುಂಬಾ ತೂಕಡಿಕೆಯಿಂದ ಕಾಣುತ್ತಿದ್ದ. ಅವರಿಗೂ ಈ ವೈರಸ್ ಸೋಂಕು ತಗುಲಿತ್ತು. ಅವನ ದೇಹ ಕೊಳೆಯುತ್ತಿತ್ತು. ಬ್ರಿಯಾನ್ನ ಸಹೋದರ ಕಾರಿನ ಕೀಗಳನ್ನು ಪಡೆಯಲು ಪ್ರಯತ್ನಿಸಿದಾಗ ಆದರೆ ನಂತರ ಆ ಮನುಷ್ಯನಿಗೆ ಪ್ರಜ್ಞೆ ಬರುತ್ತದೆ. ಬ್ರಿಯಾನ್ ಸಹೋದರ ಮತ್ತೆ ಆ ಕಾರಿನ ಬಾಗಿಲನ್ನು ಮುಚ್ಚಿದನು. ಹೇಗೂ ಪೆಟ್ರೋಲ್ ಹಾಕಿಸಿಕೊಂಡು ಊರು ತಲುಪಿದರು. ಸುತ್ತಲೂ ಸಾವಿನ ಶಾಂತಿ ಇತ್ತು. ಅದು ನಗರವಾಗಿರಲಿಲ್ಲ, ಸ್ಮಶಾನವಾಗಿತ್ತು. ಅಲ್ಲಿ ಸುತ್ತಲೂ ಶವಗಳಿದ್ದವು. ಈಗ ಈ ಜನರು ಆಸ್ಪತ್ರೆ ತಲುಪಿದ್ದರು. ಆ ಮನುಷ್ಯ ಎಲ್ಲಿಗೆ ಹೋಗಬೇಕಿತ್ತು? ಅವರೆಲ್ಲರೂ ಒಳಗೆ ಹೋಗುತ್ತಾರೆ. ಆದರೆ ಆ ವ್ಯಕ್ತಿ ತನ್ನ ಮಗಳಿಗೆ ಕಾರಿನಲ್ಲೇ ಇರಲು ಹೇಳುತ್ತಾನೆ. ಬ್ರಿಯಾನ್ ಸ್ನೇಹಿತ ಬಾಬಿ ಕೂಡ ಅವಳನ್ನು ಅಲ್ಲಿಯೇ ಇರಲು ಹೇಳುತ್ತಾನೆ, ಏಕೆಂದರೆ ಆಕೆಗೆ ಹುಡುಗಿಯನ್ನು ಬಿಡಲು ಇಷ್ಟವಿರಲಿಲ್ಲ. ಆದರೆ ದಾರಿಯಲ್ಲಿ ಬ್ರಿಯಾನ್ ಬಾಬಿಗೆ ಹೇಳುತ್ತಾನೆ, ನೋಡು, ಆ ಹುಡುಗಿಯಿಂದ ದೂರವಿರಿ ಮತ್ತು ಅವಳನ್ನು ಮುಟ್ಟಬೇಡಿ, ಏಕೆಂದರೆ ಈ ವೈರಸ್ ಬಹಳ ಬೇಗ ಹರಡುತ್ತದೆ. ನಂತರ ಅವರೆಲ್ಲರೂ ಒಳಗೆ ಹೋಗುತ್ತಾರೆ. ಅವರು ಆಸ್ಪತ್ರೆಯೊಳಗೆ ಹೋದಾಗ ಅಲ್ಲಿ ಯಾರೂ ಇಲ್ಲದಂತಾಗಿದೆ. ಎಲ್ಲೆಲ್ಲೂ ಮೌನ ಆವರಿಸಿತ್ತು. ಆದರೆ ಅಲ್ಲಿ ಅವರು ಮಗುವನ್ನು ನೋಡುತ್ತಾರೆ. ಅವರೆಲ್ಲರೂ ಲಸಿಕೆ ಮಾಡಿದ ವೈದ್ಯರ ಬಳಿಗೆ ಅವನನ್ನು ಹಿಂಬಾಲಿಸಿದರು. ವೈದ್ಯರ ಬಳಿಗೆ ಹೋದಾಗ ಆ ವ್ಯಕ್ತಿ ಹೇಳುತ್ತಾನೆ, ಈ ವೈರಸ್ ಅನ್ನು ಕೊನೆಗೊಳಿಸುವ ಔಷಧಿ ನನಗೆ ಬೇಕು, ಏಕೆಂದರೆ ನನ್ನ ಮಗಳು ಈ ವೈರಸ್ಗೆ ಬಲಿಯಾಗಿದ್ದಾಳೆ. ನಾನು ಅವಳನ್ನು ಉಳಿಸಲು ಬಯಸುತ್ತೇನೆ. ವೈದ್ಯರು ಹೇಳುತ್ತಾರೆ, ಆ ಔಷಧವನ್ನು ಇನ್ನೂ ತಯಾರಿಸಲಾಗಿಲ್ಲ. ಇದು ನಿಮ್ಮ ದೇಹದಲ್ಲಿ ಪ್ರೋಟೀನ್ ಅನ್ನು ಹೆಚ್ಚಿಸುವ ಅಂತಹ ಔಷಧಿಯಾಗಿದೆ ಮತ್ತು ಆ ವ್ಯಕ್ತಿ ಮಾತ್ರ ಬದುಕಬಹುದು. ಈ ಪ್ರೋಟೀನ್ ಅನ್ನು ಯಾರು ಸಹಿಸಿಕೊಳ್ಳಬಲ್ಲರು? ನಂತರ ಆ ವೈದ್ಯರು ಅದೇ ಔಷಧಿಯನ್ನು ಮಗುವಿಗೆ ನೀಡಲು ಪ್ರಾರಂಭಿಸುತ್ತಾರೆ. ಎಲ್ಲರೂ ಅವನನ್ನು ತಡೆಯುತ್ತಾರೆ. ಆದರೆ ವೈದ್ಯರು ಹೇಳುತ್ತಾರೆ, ಈ ಮಕ್ಕಳನ್ನು ಉಳಿಸಲು ನಿಮಗೆ ಏನಾದರೂ ಮಾರ್ಗವಿದ್ದರೆ ನಂತರ ನನಗೆ ಹೇಳು. ಇದನ್ನು ಕೇಳಿ ಎಲ್ಲರೂ ಸುಮ್ಮನಾದರು. ಹೊರಗೆ ಬಾಬಿ ಆ ಮಗುವಿನೊಂದಿಗೆ ಇದ್ದಾಗ ಅವನ ಸ್ಥಿತಿಯು ಹದಗೆಡುತ್ತದೆ. ಇದನ್ನು ನೋಡಿದ ಬಾಬಿಗೆ ತಡೆಯಲಾಗುತ್ತಿಲ್ಲ. ಎಲ್ಲಾ ಕವರ್ಗಳನ್ನು ತೆಗೆದುಹಾಕುವ ಮೂಲಕ
ಬಾಬಿ ಆ ಮಗುವಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾನೆ. ಆಗ ಆ ಮಗು ರಕ್ತವಾಂತಿ ಮಾಡುತ್ತದೆ. ಅವನ ಹನಿಗಳು ಬಾಬಿಯ ಮುಖದ ಮೇಲೂ ಬಿದ್ದಿದ್ದವು. ಅಂದರೆ ಬಾಬಿಗೂ ಈಗ ಸೋಂಕು ತಗುಲಿರಬಹುದು. ಆ ಬಡ ಹುಡುಗಿ ಆ ಮಗುವನ್ನು ಉಳಿಸಲು ಮಾತ್ರ ಹೋಗಿದ್ದಳು. ತಾನು ಈ ವೈರಸ್ಗೆ ಬಲಿಯಾಗುತ್ತೇನೆ ಎಂದು ಅವಳು ತಿಳಿದಿರಲಿಲ್ಲ. ಬಾಬಿ ತನ್ನನ್ನು ತಾನೇ ಸ್ವಚ್ಛಗೊಳಿಸಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಬ್ರಿಯಾನ್ ಮತ್ತು ಉಳಿದವರೂ ಬಂದಿದ್ದರು. ಆದರೆ ಈ ಬಗ್ಗೆ ಬಾಬಿ ಯಾರಿಗೂ ಹೇಳುವುದಿಲ್ಲ. ನಿಮ್ಮ ಮಗಳು ಮೂರ್ಛೆ ಹೋಗಿದ್ದಾಳೆ ಎಂದು ಆ ವ್ಯಕ್ತಿಗೆ ಹೇಳುತ್ತಾಳೆ. ಆದರೆ ಈಗ ಅವಳು ಸಂಪೂರ್ಣವಾಗಿ ಕ್ಷೇಮವಾಗಿದ್ದಾಳೆ. ಇದನ್ನು ಕೇಳಿ ಆ ಮನುಷ್ಯನಿಗೆ ಸಂತೋಷವಾಗುತ್ತದೆ ಎಂದು ಈ ನಾಲ್ವರಿಗೆ ಹೇಳುತ್ತಾನೆ. ನಾನು ಮತ್ತು ನನ್ನ ಮಗಳು ಈಗ ಇಲ್ಲಿಯೇ ಇರುತ್ತೇವೆ. ನೀವು ಹುಡುಗರೇ ಹೋಗಬಹುದು. ಇದನ್ನು ಕೇಳಿ ಎಲ್ಲರಿಗೂ ಸಂತೋಷವಾಯಿತು. ಬ್ರಿಯಾನ್ ಸಹೋದರನನ್ನು ಹೊರತುಪಡಿಸಿ ಇದೆಲ್ಲದರ ಬಗ್ಗೆ ಅವನಿಗೆ ಬೇಸರವಿತ್ತು. ಅವರು ಅವನನ್ನು ಇಲ್ಲಿ ಒಂಟಿಯಾಗಿ ಬಿಡುತ್ತಿದ್ದಾರೆ ಎಂದು. ಹೇಗಾದರೂ ಸ್ವಲ್ಪ ದೂರ ಹೋದ ನಂತರ ಅವರು ಕಾರನ್ನು ಚೆನ್ನಾಗಿ ಸ್ವಚ್ಛಗೊಳಿಸುತ್ತಾರೆ. ನಂತರ ಅವರು ಹತ್ತಿರದ ಹೋಟೆಲ್ಗೆ ಹೋಗಿ ಮೋಜು ಮಾಡಲು ಯೋಚಿಸುತ್ತಾರೆ. ಆದರೆ ಈ ಜನರು ಅಲ್ಲಿಗೆ ಹೋಗಿ ನೋಡುತ್ತಾರೆ. ಅಲ್ಲಿಯೂ ಯಾರೂ ಇರಲಿಲ್ಲ. ಅಲ್ಲಿ ತಿರುಗಾಡುತ್ತಿದ್ದ ಆ ನಾಲ್ವರನ್ನು ಹೊರತುಪಡಿಸಿ ಬಾಬಿ ಸ್ವಲ್ಪ ದುರ್ಬಲವಾಗುತ್ತಿರುವುದನ್ನು ಬ್ರಿಯಾನ್ ನೋಡುತ್ತಾನೆ. ಅವನು ಅವಳನ್ನು ಕೇಳುತ್ತಾನೆ, ನೀನು ಚೆನ್ನಾಗಿದ್ದೀಯಾ? ಅವಳು ಹೌದು, ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾಳೆ. ಅವಳು ಯಾರಿಗೂ ಏನನ್ನೂ ಹೇಳುವುದಿಲ್ಲ. ಸೋಂಕಿತ ಹುಡುಗಿ ಅವನಿಗೆ ವಾಂತಿ ಮಾಡಿದ್ದಾಳೆ ಎಂದು. ಅದರ ನಂತರ ಕೊಳದಲ್ಲಿ ಏನೋ ಇದೆ ಎಂದು ಬ್ರಿಯಾನ್ ಭಾವಿಸುತ್ತಾನೆ. ಅವರು ಪರಿಶೀಲಿಸಿದಾಗ ನೀರಿನಲ್ಲಿ ಶವವಿತ್ತು. ಅದನ್ನು ನೋಡಿ ಬ್ರಿಯಾನ್ ಹೆದರಿದ ಮತ್ತು ಭಯದಿಂದ ನೀರಿಗೆ ಬೀಳುವ ಹಂತದಲ್ಲಿತ್ತು. ಆಗ ಅವನ ಸಹೋದರ ಅವನನ್ನು ನೋಡುತ್ತಾನೆ. ಯಾರು ಬಂದು ಅವನನ್ನು ಉಳಿಸುತ್ತಾರೆ. ಅವನ ಸಹೋದರ ಬ್ರಿಯಾನ್ಗೆ ಅದನ್ನು ಹೇಳುತ್ತಾನೆ. ನಾವು ಏಕೆ ಸ್ವಲ್ಪ ಮೋಜು ಮಾಡಬಾರದು? ಅವರು ಗಾಲ್ಫ್ ಆಡಲು ಹೋಗುತ್ತಾರೆ. ಅಲ್ಲಿ ಅವರು ಸ್ವಲ್ಪ ಮೋಜು ಮಾಡುತ್ತಾರೆ. ರಾತ್ರಿಯಲ್ಲಿ ಬ್ರಿಯಾನ್ ಸಹೋದರ ಮತ್ತು ಅವನ ಸ್ನೇಹಿತ ಅವರು ಹೋಟೆಲ್ನಲ್ಲಿ ಸುತ್ತಾಡುತ್ತಿದ್ದಾಗ ಒಬ್ಬ ಮನುಷ್ಯ ಅವರ ಬಳಿಗೆ ಬರುತ್ತಾನೆ. ಯಾರು ಬೆಳಕಿನ ಟಾರ್ಚ್ ಹಿಡಿದಿದ್ದರು. ಅವನು ಬ್ರಿಯಾನ್ ಎಂದು ಭಾವಿಸುತ್ತಾನೆ. ಅವರು ಅವನನ್ನು ಕರೆಯುತ್ತಾರೆ, ಬ್ರಿಯಾನ್. ಆದರೆ ಅವನು ಉತ್ತರಿಸುವುದಿಲ್ಲ. ಅವರಿಬ್ಬರಿಗೂ ಭಯವಾಯಿತು. ನಂತರ ಅವರು ಅಲ್ಲಿಂದ ಓಡಿಹೋಗಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಭಯಭೀತರಾಗಿದ್ದರು ಮತ್ತು ಮರೆ ಮಾಡಿದರು. ಅಲ್ಲಿ ಹೊರಗೆ ಬ್ರಿಯಾನ್ ಒಬ್ಬ ಮನುಷ್ಯನನ್ನು ನೋಡುತ್ತಾನೆ. ಅವನು ಅವನನ್ನು ಹಿಡಿಯುತ್ತಾನೆ. ಆ ಮನುಷ್ಯನ ಇತರ ಕೆಲವು ಸಹಚರರು ಇದ್ದರು. ಈ ನಾಲ್ವರನ್ನು ಯಾರೂ ಹಿಡಿದಿದ್ದರು. ಆದರೆ ಅವರು 4 ಹೇಡಿಗಳಾಗಿದ್ದರು ಮತ್ತು ಅವರ ಜೊತೆಗಾರನ ಬಗ್ಗೆ ಕೇಳಿದರು. ಬ್ರಿಯಾನ್ ಹೇಳುತ್ತಾರೆ, ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ. ಹೌದು, ಆದರೆ ನಾನು ಕೊಳದಲ್ಲಿ ಮನುಷ್ಯನ ಮೃತದೇಹವನ್ನು ಕಂಡುಕೊಂಡೆ. ಬಹುಶಃ ಅವನು ನಿಮ್ಮ ಒಡನಾಡಿಯಾಗಿರಬಹುದು. ಅವರು ಹೋಗಿ ನೋಡಿದಾಗ ಅವನು ಅವರ ಜೊತೆಗಾರನಾಗಿದ್ದನು. ವೈರಸ್ನಿಂದ ಯಾರು ಸತ್ತರು. ಅವರು ಅವನ ಮೃತದೇಹವನ್ನು ಸುಡುತ್ತಾರೆ. ನಂತರ ಅವರು ಬ್ರಿಯಾನ್ ಮತ್ತು ಅವರ ಸಹೋದರನನ್ನು ಹೋಗಲು ಹೇಳುತ್ತಾರೆ. ಆದರೆ ಅವರು ಹುಡುಗಿಯರನ್ನು ಹಿಡಿಯುತ್ತಾರೆ ಮತ್ತು ಅವರ ಬಂದೂಕುಗಳಿಂದ ಅವರನ್ನು ಹೆದರಿಸಿ ಮತ್ತು ಅವರ ಬಟ್ಟೆಗಳನ್ನು ತೆಗೆಯಲು ಹೇಳಿ. ಬಾಬಿ ತನ್ನ ಬಟ್ಟೆಗಳನ್ನು ತೆಗೆದ ತಕ್ಷಣ ಅವನ ದೇಹದ ಮೇಲೆ ಕೆಂಪು ಗುರುತುಗಳಿದ್ದವು. ಅಂದರೆ ವೈರಸ್ ಅವನನ್ನು ಬಾಧಿಸಲು ಪ್ರಾರಂಭಿಸಿತು. ಅವರೆಲ್ಲರೂ ಹೆದರುತ್ತಾರೆ. ಬ್ರಿಯಾನ್ ತನ್ನ ಸ್ನೇಹಿತರಿಗೆ ಹೋಗುವಂತೆ ಹೇಳುತ್ತಾನೆ. ದಾರಿಯಲ್ಲಿ ಯಾರೂ ಬಾಬಿಯೊಂದಿಗೆ ಮಾತನಾಡುತ್ತಿರಲಿಲ್ಲ. ಎಲ್ಲರೂ ಅವನ ಮೇಲೆ ಕೋಪಗೊಂಡರು. ಬ್ರಿಯಾನ್ ಅತ್ಯಂತ ಕೋಪಗೊಂಡ, ಏಕೆಂದರೆ ಅವನು ಆ ಪುಟ್ಟ ಹುಡುಗಿಯನ್ನು ಅವನಿಂದ ದೂರವಿರಲು ಹೇಳಿದನು. ಅವರು ಪೆಟ್ರೋಲ್ ಬಂಕ್ನಲ್ಲಿ ನಿಂತಾಗ ಮತ್ತು ಅಲ್ಲಿಂದ ಪೆಟ್ರೋಲ್ ತುಂಬಿಸಿ. ಈ ಮಧ್ಯೆ ಅವನ ಸ್ನೇಹಿತ ಬ್ರಿಯಾನ್ ಸಹೋದರನ ಬಳಿಗೆ ಬರುತ್ತಾನೆ. ಅವಳು ಹೇಳುತ್ತಾಳೆ, ನಾವು ಜೀವಂತವಾಗಿರಲು ಬಯಸಿದರೆ ನಂತರ ನಾವು ಬಾಬಿಯಿಂದ ದೂರವಿರಬೇಕು. ಅವನು ಇದನ್ನು ಬ್ರಿಯಾನ್ಗೆ ಹೇಳುತ್ತಾನೆ. ಆದರೆ ಅವನು ಏನನ್ನೂ ಕೇಳಲು ಸಿದ್ಧನಿರಲಿಲ್ಲ. ಅವರು ಸ್ವಲ್ಪ ಮುಂದೆ ಹೋದಾಗ ಬ್ರಿಯಾನ್ ಕಾರನ್ನು ನಿಲ್ಲಿಸುತ್ತಾನೆ ಮತ್ತು ಬಾಬಿಗೆ ಕಾರಿನಿಂದ ಇಳಿಯಲು ಹೇಳುತ್ತಾನೆ. ಆದರೆ ಬಾಬಿ ಅವನನ್ನು ಮಾತ್ರ ಬಿಡಲು ಬಯಸಲಿಲ್ಲ. ಅವಳು ಬ್ರಿಯಾನ್ಗೆ ಹೇಳುತ್ತಾಳೆ, ನಾನು ಕಾರಿನ ಹಿಂಭಾಗದಲ್ಲಿ ಕುಳಿತುಕೊಳ್ಳುತ್ತೇನೆ. ನಾನು ಆ ಹುಡುಗಿಯನ್ನು ಕುಳಿತುಕೊಳ್ಳುವಂತೆ ಮಾಡಿದೆ. ಆದರೆ ದಯವಿಟ್ಟು ನನ್ನನ್ನು ಹೀಗೆ ಒಂಟಿಯಾಗಿ ಬಿಡಬೇಡಿ. ಆದರೆ ಬ್ರಿಯಾನ್ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರು ಅವನನ್ನು ಅಲ್ಲಿಯೇ ಬಿಡುತ್ತಾರೆ. ಸ್ವಲ್ಪ ಮುಂದೆ ಹೋದ ನಂತರ ಅವರು ಇನ್ನೊಂದು ಕಾರು ಬರುವುದನ್ನು ನೋಡುತ್ತಾರೆ. ಬ್ರಿಯಾನ್ ತನ್ನ ಕಾರನ್ನು ಆ ಕಾರಿನ ಮುಂದೆ ನಿಲ್ಲಿಸುತ್ತಾನೆ. ಅವನ ಸಹೋದರ ಕಾರಿನಿಂದ ಇಳಿಯುತ್ತಾನೆ. ಅವರು ಹೇಳುತ್ತಾರೆ, ದಯವಿಟ್ಟು ನಮಗೆ ಸಹಾಯ ಮಾಡಿ. ನಮ್ಮ ಗುರಿ ತುಂಬಾ ದೂರದಲ್ಲಿದೆ ಮತ್ತು ನಮ್ಮಲ್ಲಿ ಆಹಾರವು ಖಾಲಿಯಾಗಿದೆ. ಆದರೆ ಕಾರಿನಲ್ಲಿ 2 ಹೆಂಗಸರು. ಈ ಜನರು ಸಹ ವೈರಸ್ಗೆ ಬಲಿಯಾಗಿದ್ದಾರೆ ಎಂದು ಭಾವಿಸುತ್ತಾರೆ. ಅವರು ತಮ್ಮ ಕಾರನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ನೋಡಿ, ಬ್ರಿಯಾನ್ ಕೋಪಗೊಳ್ಳುತ್ತಾನೆ. ಅವನು ತನ್ನ ಬಂದೂಕನ್ನು ತೆಗೆದುಕೊಂಡು 2 ಮಹಿಳೆಯರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸುತ್ತಾನೆ. ಅವರು ತುಂಬಾ ಕೋಪಗೊಂಡಿದ್ದರು. ಕೋಪದಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ತಿಳಿಯಲಿಲ್ಲ. ಆ ಗುಂಡಿನ ದಾಳಿಯಲ್ಲಿ ಮಹಿಳೆಗೆ ಗುಂಡು ತಗುಲಿದೆ ಮತ್ತು ಅವಳು ಸಾಯುತ್ತಾಳೆ. ಅವಳು ಇನ್ನೊಬ್ಬ ಮಹಿಳೆಯ ಕಾರಿನಿಂದ ಹೊರಬಂದಾಗ ಅವಳು ಬ್ರಿಯಾನ್ನ ಕಾಲಿಗೆ ಗುಂಡು ಹಾರಿಸುತ್ತಾಳೆ. ಇದು ಅವನನ್ನು ಗಾಯಗೊಳಿಸಿತು. ಬ್ರಿಯಾನ್ ನಂತರ ಆ ಮಹಿಳೆಗೆ ಗುಂಡು ಹಾರಿಸಿ ಅವಳನ್ನು ಕೊನೆಗೊಳಿಸುತ್ತಾನೆ. ಈಗ ಅವನಿಗೂ ಗುಂಡು ಹಾರಿಸಲಾಗಿದೆ. ಅದು ಅವನನ್ನು ತುಂಬಾ ನೋಯಿಸುತ್ತಿತ್ತು. ಆದ್ದರಿಂದ ಅವನ ಸಹೋದರ ಅವನನ್ನು ಕಾರಿನಲ್ಲಿ ಹಾಕುತ್ತಾನೆ ಮತ್ತು ಕಾರನ್ನು ಓಡಿಸುತ್ತಾನೆ. ಸ್ವಲ್ಪ ಮುಂದೆ ಅವರು ಮನೆಯನ್ನು ನೋಡುತ್ತಾರೆ. ಅಲ್ಲಿಂದ ಔಷಧಿ ತೆಗೆದುಕೊಂಡು ಬ್ರಿಯಾನ್ ಕಾಲಿಗೆ ಹಾಕುತ್ತಾನೆ. ಅವನು ಇದನ್ನು ಮಾಡುತ್ತಿದ್ದಾಗ ಅವನ ಕಾಲಿನ ಮೇಲೆ ಅದೇ ಗುರುತು ಇರುವುದನ್ನು ಅವನು ನೋಡುತ್ತಾನೆ. ಅದು ಬಾಬಿಯ ದೇಹದ ಮೇಲೆ ಇದ್ದಂತೆ. ಇದರರ್ಥ ಬ್ರಿಯಾನ್ ಕೂಡ ವೈರಸ್ ಸೋಂಕಿಗೆ ಒಳಗಾಗಿದ್ದರು. ಈಗ ಅವನ ಅಣ್ಣ ಅವನನ್ನು ಕಾರಿನ ಹಿಂದೆ ಕೂರಿಸಿಕೊಂಡು ಹೊರಟು ಹೋಗುತ್ತಾನೆ. ನಂತರ ರಾತ್ರಿಯಲ್ಲಿ ಅವರು ಬೆಂಕಿಯನ್ನು ಹೊತ್ತಿಸಿ ಕಾಡಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಬ್ರಿಯಾನ್ನ ಸ್ಥಿತಿ ಹದಗೆಡುತ್ತಿತ್ತು. ಯಾಕೆಂದರೆ ಯಾರಿಗೆ ಈ ವೈರಸ್ ಇತ್ತು. ಅವನನ್ನು ಮಗು ಎಂದು ಕರೆಯಲಾಯಿತು. ಬ್ರಿಯಾನ್ನ ಸಹೋದರನ ಸ್ನೇಹಿತ ಅವನಿಗೆ ಹೇಳುತ್ತಾನೆ, ಬ್ರಿಯಾನ್ ನಿದ್ರಿಸುತ್ತಿದ್ದಾನೆ, ಹೋಗಿ ಕಾರಿನ ಕೀ ತಗೊಳ್ಳಿ, ಏಕೆಂದರೆ ನಾವು ಮತ್ತು ಉಳಿದವರು ಬ್ರಿಯಾನ್ ಜೊತೆ ಹೋಗಲು ಸಾಧ್ಯವಿಲ್ಲ.
ಇಲ್ಲದಿದ್ದರೆ ನಾವು ವೈರಸ್ಗೆ ಬಲಿಯಾಗುತ್ತೇವೆ. ಅವನು ಹೋಗಿ ಬ್ರಿಯಾನ್ನಿಂದ ಬಂದೂಕು ಮತ್ತು ಕೀಲಿಗಳನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಬ್ರಿಯಾನ್ ಎಚ್ಚರಗೊಳ್ಳುತ್ತಾನೆ. ಹೇಳುತ್ತಾನೆ, ನನ್ನ ಸಹೋದರ, ನೀವು ತಪ್ಪು ಕೀಗಳನ್ನು ತೆಗೆದುಕೊಂಡಿದ್ದೀರಿ. ನನ್ನ ಬಳಿ ಕಾರಿನ ನಿಜವಾದ ಕೀ ಇದೆ. ನೀವು ನನ್ನನ್ನು ಕೊನೆಗೊಳಿಸಿದಾಗ ನೀವು ಅದನ್ನು ಪಡೆಯುತ್ತೀರಿ. ಆದರೆ ಅವನ ಸಹೋದರನಿಗೆ ಹಾಗೆ ಮಾಡಲು ಇಷ್ಟವಿರಲಿಲ್ಲ. ಆದ್ದರಿಂದ ಬ್ರಿಯಾನ್ ಅವನಿಗೆ ಹೇಳುತ್ತಾನೆ, ನಾನು ಅನಾರೋಗ್ಯದಿಂದ ಸಾಯಲು ಬಯಸುವುದಿಲ್ಲ. ನನ್ನ ಸಹೋದರ ನನ್ನನ್ನು ಕೊನೆಗೊಳಿಸಿದರೆ ಉತ್ತಮ. ಅವನು ಹೇಳುತ್ತಾನೆ, ದಯವಿಟ್ಟು ನನ್ನನ್ನು ಕೊನೆಗೊಳಿಸಿ. ಅವನು ತನ್ನ ಸಹೋದರನನ್ನು ಕೊನೆಗೊಳಿಸುತ್ತಾನೆ. ತದನಂತರ ಅವರು ಬ್ರಿಯಾನ್ ದೇಹವನ್ನು ಸುಟ್ಟುಹಾಕಿದರು. ಅದರ ನಂತರ ಅವನು ತನ್ನ ಸ್ನೇಹಿತನನ್ನು ಕರೆದುಕೊಂಡು ಹೋಗುತ್ತಾನೆ ಮತ್ತು ಅಂತಿಮವಾಗಿ ಅವರು ಗಮ್ಯಸ್ಥಾನವನ್ನು ತಲುಪಿದರು. ಅಲ್ಲಿ 4 ಬರಲು ಬಯಸಿದ್ದರು, ಆದರೆ ಈಗ ಅವರಲ್ಲಿ 2 ಮಾತ್ರ ಇದ್ದರು. ಇಲ್ಲಿಗೆ ಬಂದ ನಂತರ ಬ್ರಿಯಾನ್ ಸಹೋದರ ಅವನ ಮತ್ತು ಬ್ರಿಯಾನ್ನ ಕೆಲವು ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದ, ಏಕೆಂದರೆ ಆಗಾಗ ಅಣ್ಣನ ಜೊತೆ ಬರುತ್ತಿದ್ದ ಸಮುದ್ರದ ತೀರದಲ್ಲಿ. ಆದರೆ ಇಂದು ಬ್ರಿಯಾನ್ ಅವರೊಂದಿಗೆ ಇರಲಿಲ್ಲ. ಬಾಬಿಯ ತಪ್ಪು ಎಲ್ಲರನ್ನೂ ಪರಸ್ಪರ ಬೇರ್ಪಡಿಸಿತು. ಕೆಲವೊಮ್ಮೆ ಯಾರಿಗಾದರೂ ಸಹಾಯ ಮಾಡುವುದು ನಮಗೆ ನಷ್ಟವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಬಡ ಬಾಬಿಗೆ ಏನಾಯಿತು ಹಾಗೆ? ಅವಳು ಆ ಮಗುವಿಗೆ ಸಹಾಯ ಮಾಡಲು ಬಯಸಿದ್ದಳು. ಈ ತಪ್ಪು ಅವಳಿಗೆ ಗೊತ್ತಿರಲಿಲ್ಲ. ತನ್ನ ಸ್ನೇಹಿತರಿಂದ ಅವಳನ್ನು ಬೇರ್ಪಡಿಸುತ್ತದೆ. ಮತ್ತು ಏನೂ ತಿಳಿದಿಲ್ಲದ ಬಡ ಬ್ರಿಯಾನ್, ಅವನು ಬಾಬಿಯೊಂದಿಗೆ ಇರಲು ಬಯಸಿದನು. ಅವರು ವೈರಸ್ಗೆ ಸಿಲುಕಿದ್ದರು. ಮತ್ತು ಇದರೊಂದಿಗೆ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಧನ್ಯವಾದಗಳು. ದಯವಿಟ್ಟು ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್.